ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 53ರಲ್ಲಿ ಬರುವ ರೆಹಮತ್ ನಗರ ಬಡಾವಣೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪರವಾನಗಿ ಇಲ್ಲದೆ ತೋಡಿದ್ದ ತಗ್ಗಿನಲ್ಲಿ ನಿಂತಿದ್ದ ಮಳೆ ನೀರಿನಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ. ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 53ರ ರೆಹಮತ್ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಪರವಾನಗಿ ಪಡೆಯದೆ ಅಕ್ರಮವಾಗಿ ಕಾಮಗಾರಿಯನ್ನು ಮಾಡಿ ಇಂದು ಅಮಾಯಕ ವ್ಯಕ್ತಿಯನ್ನ PWD ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ರೆಹಮತ್ ನಗರದಲ್ಲಿ ಮೊಬೈಲ್ ಟವರ್ಗಾಗಿ ಕೇಬಲ್ ಅಳವಡಿಸಲು ತೋಡಿದ್ದ ಗುಂಡಿಯಲ್ಲಿ ನೀರು ಸಂಗ್ರಹವಾಗಿದ್ದರಿಂದ ವ್ಯಕ್ತಿಯೊಬ್ಬರು ಅದರಲ್ಲಿ ಬಿದ್ದು ಮೃತಪಟ್ಟಿರುವ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ PWD ಅಧಿಕಾರಿಗಳಾಗಲಿ, ಲ್ಯಾಂಡ್ ಆರ್ಮಿ ಆಗಲಿ ಅಥವಾ LNT ಅವರಿಗೆ ಮಹಾನಗರ ಪಾಲಿಕೆಯ ಭಯವೇ ಇಲ್ಲ. ಇವರು ಯಾರಿಗೂ ಕೇಳುವುದಿಲ್ಲ, ಹೇಳುವುದಿಲ್ಲ. ಅವರ ಮನಸ್ಸಿಗೆ ಬಂದ ಹಾಗೆ ಮಾಡುತ್ತಾರೆ. ಇಂದು ದುರಂತ ನಡೆದ ಸ್ಥಳದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕುರಿತು ಪಾಲಿಕೆಯಿಂದ ಯಾವುದೇ ಪರವಾನಗಿ ಪಡೆಯದೆ ಮತ್ತು ಗಮನಕ್ಕೆ ತರಲಾರದೆ ಕೆಲಸ ಆರಂಭಿಸಿದ್ದಾರೆ. ನಾವು 3 ತಿಂಗಳ ಹಿಂದೆ ಕಾಮಗಾರಿಯನ್ನು ನಿಲ್ಲಿಸಿದ್ದೆವು. PWD ಅವರು ಒತ್ತಾಯಪೂರ್ವಕವಾಗಿ ಗುತ್ತಿಗೆದಾರ ಇಬ್ಬರು ಸೇರಿ ಕಾಮಗಾರಿಯನ್ನು ಆರಂಭಿಸಿದ್ದರಿಂದ ಇವತ್ತು ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಜೀವ ಕಳೆದುಕೊಂಡಿದ್ದು PWD ಮತ್ತು ಗುತ್ತಿಗೆದಾರ ಇಬ್ಬರು ಸೇರಿ ಆತನನ್ನು ಹತ್ಯೆ ಮಾಡಿದ್ದಾರೆ ಎಂದು ನಾಯ್ಕೋಡಿ ಅವರು ಕಿಡಿಕಾರಿದರು. ಮೃತ ವ್ಯಕ್ತಿ ಗುಂಡಿಯಲ್ಲಿ ಬಿದ್ದಿಲ್ಲ. ಒಂದು ರೀತಿಯಲ್ಲಿ PWD ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಇವರೇ ಅಲ್ಲಿ ವ್ಯಕ್ತಿಯನ್ನು ತಳ್ಳಿದಂತಾಗಿದ್ದು ಸ್ಪಷ್ಟವಾಗಿ ಇದೊಂದು ಕೊಲೆ ಎಂದು ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕಾಮಗಾರಿ ಅನಧಿಕೃತ ಕಾಮಗಾರಿಯಾಗಿದ್ದು ಕಾಮಗಾರಿಯ ಸ್ಥಳದಲ್ಲಿ ಯಾವುದೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಇವತ್ತು ಅಮಾಯಕನ ಪ್ರಾಣ ಹೋಗಿದೆ. ಇದಕ್ಕೆ ನೇರವಾಗಿ ಇವರೆಲ್ಲರೇ ಹೊಣೆಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿ PWD, ಲ್ಯಾಂಡ್ ಆರ್ಮಿ, LNT ಅವರದ್ದು ಗುಂಡಾವರ್ತನೆಯಾಗಿದೆ. ನಗರದಲ್ಲಿ ಎಲ್ಲಿಯೂ ಇವರು ಕಾಮಗಾರಿಗಳನ್ನು ಮಾಡಲಿ ಯಾವುದೇ ಕಾರಣಕ್ಕೂ ಪಾಲಿಕೆಯಿಂದ ಪರವಾನಗಿ ಪಡೆಯುವುದಿಲ್ಲ. ಘಟನೆ ನಡೆದಿರುವ ವಾರ್ಡ್ ಸಂಖ್ಯೆ 53 ನನ್ನ ವ್ಯಾಪ್ತಿಗೆ ಬರುತ್ತಿದ್ದು ಈಗಾಗಲೇ ಇದಕ್ಕೆ ಕಟಿಂಗ್ ಚಾರ್ಜ್ 2 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತದೆ ಎಂದು ಪತ್ರ ಬರೆದು ಕೊಡಲಾಗಿದೆ. ಆದರೆ ಅವರು ಕಟ್ಟದೇ ಇದ್ದಾಗ ನಾನೇ ಖುದ್ದಾಗಿ ಕೆಲಸವನ್ನು ನಿಲ್ಲಿಸಿದ್ದೇ ಆದರೂ ಇವರು ಇಲ್ಲಿ ಕಾಮಗಾರಿಯನ್ನ ಮಾಡಿದ್ದಾರೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ದೂರವಾಣಿಯ ಮೂಲಕ ಮಾತನಾಡಿದ್ದು ಅವರು ಕೂಡಲೇ PWD ಅಧಿಕಾರಿ ಮತ್ತು ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಕಲಬುರಗಿ ನಗರದಲ್ಲಿ PWD ಅವರು ಮಾಡುವ ಕಾಮಗಾರಿಯ ಕುರಿತು ಲ್ಯಾಂಡ್ ಆರ್ಮಿದವರಿಗೆ ಹೇಳಿದ್ದೇವೆ. ಪಾಲಿಕೆಯ ಗಮನಕ್ಕೆ ತಂದ ಬಳಿಕವೇ ಅವರ ಬಳಿ NOC ಪಡೆಯಬೇಕು ಎಂದು ನಾನು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಸೂಚಿಸಿ ಆದೇಶ ಹೊರಡಿಸಿದ ಪತ್ರವನ್ನು ಎಲ್ಲಾ ಇಲಾಖೆಗಳಿಗೆ ರವಾನಿಸಲಾಗಿತ್ತು. ಕಲಬುರಗಿ ನಗರದಲ್ಲಿ ಎಲ್ಲಾ ಕಡೆಯಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ. ಹೀಗಾಗಿ ಇವತ್ತು ಈ ವ್ಯಕ್ತಿ ಬಲಿಯಾಗಿದ್ದು ಇನ್ನು ಎಷ್ಟು ಬಲಿಗಳು ತೆಗೆದುಕೊಳ್ಳುತ್ತಾರೆ ಎಂಬುದು ಗಂಭೀರ ಸಮಸ್ಯೆಯಾಗಿದೆ. ಹೀಗಾಗಿ ಇವರೆಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಈಗಾಗಲೇ PWD ಅವರಿಗೆ ಸ್ಥಳಕ್ಕೆ ಕರೆದು ನಿಮ್ಮ ಆದೇಶದಂತೆ ಗುತ್ತಿಗೆದಾರ ಕೆಲಸ ಮಾಡಿದ್ದಾನೆ, ಹೀಗಾಗಿ ಈ ಘಟನೆಗೆ ನೀವೇ ಹೊಣೆಯಾಗುತ್ತೀರಾ ಎಂದು ಹೇಳಿ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾಗಿ ತಿಳಿಸಿದರು.
ಇವತ್ತು ನಮ್ಮ ವಾರ್ಡ್ನಲ್ಲಿ ಒಬ್ಬ ವ್ಯಕ್ತಿ ಆ ಯುಜಿಡಿ ಸಲುವಾಗಿ ಕೆದರಿದ ಒಂದು ತೆಗ್ಗಿನಲ್ಲಿ ಬಿದ್ದು ತನ್ನ ಪ್ರಾಣ ಕಳೆದುಕೊಂಡ. ಇದಕ್ಕೆ ಕಾರಣ ಈ ಕೆಲಸ ಮಾಡ್ತಿರುವ ಗುತ್ತಿಗೆದಾರ ಮತ್ತು ಅವರಿಗೆ ಕೆಲಸ ವಹಿಸ್ಕೊಟ್ಟಂಥ PWD ಅವರು ಇದಕ್ಕೆ ಕಾರಣ ಅಂತೇಳಿ ನಾನು ಹೇಳ್ತೀನಿ. ಏಕೆಂತಂದರೆ ನಾನು ಸುಮಾರು 3 ತಿಂಗಳಿಂದ ಹೇಳಿದ್ದೆ ಅವರಿಗೆ ಕೆಲಸ ಮಾಡಬೇಡ್ರಿ, ಈ ರೋಡ್ ಸೈಡ್ ಅದ ಇದು ರೋಡ್ ಕಟಿಂಗ್ ಚಾರ್ಜ್ ಕಟ್ಟಿ ಇದು ನಮ್ಮ ಕಾರ್ಪೊರೇಷನ್ದವ್ರು ಬಂದು ಮಾರ್ಕೊಟ್ಟು ಕೊಡ್ತಾನೆ, ಕೆಲಸ ಚಾಲೂ ಮಾಡಬೇಡ ಅಂತ ಹೇಳಿದ್ದು ನಾವು. ಆದರೂ ಸಹಿತ ನಮ್ಗೆ ಗೊತ್ತಿಲ್ಲದೆ, ನಮಗೂ ನಾಲೆಜ್ನಿಲ್ಲ, MLA ಅವ್ರ ನಾಲೆಜ್ನಿಲ್ಲ, ಬಂದು ಅದು ಸ್ಪೆಷಲ್ ನನ್ನ ವಾರ್ಡಿದು, ಮೇಯರ್ ಅವ್ರ ವಾರ್ಡಿದು, ಯಾವುದು ಗಮನಕ್ಕಿಲ್ಲದೆ ಮುಖ್ಯ ರಸ್ತೆಯಲ್ಲಿ ಬಂದು ಕೆದರಿ ಅದ್ರ ಸೇಫ್ಟಿ ಇಲ್ಲದೆ ಅದಕ್ಕೆ ಬ್ಯಾರಿಕೇಡ್ ಹಚ್ಚಿಲ್ಲ, ಆಮೇಲೆ ರೇಡಿಯಂ ಸ್ಟಿಕ್ಕರ್ ಹಚ್ಚಬೇಕು ಅದು ಹಚ್ಚಲಾರ್ದು ಏನಪ್ಪ ಅಂತಂದ್ರೆ ಖುಲ್ಲಾ ಬಿಡೋದ್ರಿಂದ ನಿನ್ನೆ ಮಳೆ 2 ದಿವಸ ಕಂಟಿನ್ಯೂ ಮಳೆ ಬರ್ಲತ್ತದ ನಗರದಾಗ, ಅದು ಪೂರಾ ತುಂಬ್ಯದ. ಆ ಪಾದಚಾರಿಗೆ ಗೊತ್ತಾಗಿಲ್ಲ ಪಾಪ, ಅವ್ರು ರೋಡ್ ಅಂತ ತಿಳ್ಕೊಂಡು ಸೀದಾ ಹೋಗಿ ತಗನಾಗ ಬಿದ್ದು ಉಸಿರುಗಟ್ಟಿ ಸತ್ತೋಗ್ಬಿಟ್ಟಾನಂತ. ಇದಕ್ಕೆ ಹೊಣೆಗಾರರಪ್ಪ ಅಂತ PWD ಅವರು ಮತ್ತು ಆ ಗುತ್ತಿಗೆದಾರ. ಅದಕ್ಕೆ ಅವರು LNT ಅಲ್ಲ, PWDದವ್ರು, ಇದು UGD ಲ್ಯಾನ್ ಅದು ವಿತೌಟ್ ಪರ್ಮಿಷನ್ ಇಲ್ಲದೆ ಕೆದರಿಯರವರು. ಆಮೇಲೆ ಕಾರ್ಪೊರೇಷನ್ ಗಮನಕ್ಕಿಲ್ಲ, ಕಾರ್ಪೊರೇಷನ್ದವ್ರು ಬಂದ್ ಮಾಡಿಸಿದ್ದೀವಿ, ನಾನು ಸ್ವತಃ ಬಂದ್ ಮಾಡಿಸಿದ್ದೆ. ರೋಡ್ ಸೈಡ್ ಅದ, ಆ ರೀತಿ ಮಾಡಕ್ಕೆ ಬರಲ್ಲ, ನೀವು ರೋಡ್ ಕಟಿಂಗ್ ಚಾರ್ಜ್ ಕಟ್ಟಿ ಚಾಲೂ ಮಾಡ್ರಿ ಅಂತ ಹೇಳಿದ್ದೀವಿ. ಆದರೂ ಕೇಳಿಲ್ಲ ಅವರು. ತಮ್ಮ ಮನಸ್ಸಿಗೆ ಬಂದಾಗ ಮಾಡಿ PWD ಅವರು ಕಾಂಟ್ರಾಕ್ಟರ್ ಕೂಡಿ ಒಬ್ಬ ವ್ಯಕ್ತಿಯ ಜೀವ ತೆಗೆದುಕೊಂಡ್ರಿ ಇವರು. ಅದಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ಅವರು ಬ್ಯಾರಿಕೇಡ್ ಹಚ್ಚಬೇಕು, ಆಮೇಲೆ ಸ್ಟಿಕ್ಕರ್ ಹಚ್ಚಬೇಕು. ಯಾವುದೇ ಮುಂದಾಲೋಚನೆ ಮಾಡದೆ ಒಬ್ಬ ವ್ಯಕ್ತಿಯನ್ನು ಇವರು ಬಲಿ ಪಡೆದಾರೆ. ಇವರು ಕೊಲೆಗಾರರು ಅಂತೇಳಿ ನಾನು ಹೇಳ್ತೀನಿ ಮುಖಾಂತರ. ಆ ವ್ಯಕ್ತಿ ಸತ್ತಿಲ್ಲ, ಇವರು ಕೊಲೆ ಮಾಡ್ಯಾರ. ಇವರು ಡಿಪಾರ್ಟ್ಮೆಂಟ್ ದೂರ ಮತ್ತು ಕಾಂಟ್ರಾಕ್ಟರ್ ಕೂಡಿ ಆ ಸೇಫ್ಟಿ ಮಾಡಿದ್ರಂದ್ರೆ ಆ ವ್ಯಕ್ತಿ ಬೆಳೀತಿದ್ದಿಲ್ಲ ಒಳಗೆ. ಆ ವ್ಯಕ್ತಿಗೆ ಇವರೇ ಕಾರಣ ಅಂತೇಳಿ, ಕೊಲೆಗೆ ಇವರೇ ಕಾರಣ ಅಂತೇಳಿ ಇವ್ರ ಮೇಲೆ ಕೊಲೆ ಕೇಸ್ ಆಗಬೇಕು. ಇವ್ರ ಮೇಲೆ ದೊಡ್ಡ ಒಂದು ಇವರು ಜೈಲಿಗೆ ಹೋಗ್ಬೇಕು. ಇವರು PWD ಡಿಪಾರ್ಟ್ಮೆಂಟ್ ದೂರ ಮತ್ತು ಇವರು ಕಾಂಟ್ರಾಕ್ಟ್ರು. ಅದಕ್ಕಾಗಿ ಮುಂದಿನ ದಿನಗಳ ನಾವು ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೀವಿ, ಎಲ್ಲಾದರೂ ಈ ರೀತಿ ತಗ್ಗಳಿದ್ದರೆ, ಈ ರೀತಿ ಎಲ್ಲಿದ್ದರೆ ಕೂಡಲೇ ತಾವು ಪಾಲಿಕೆ ಗಮನಕ್ಕೆ ತಂದು ನಮ್ಮ ಗಮನಕ್ಕೆ ತಂದಿರಪ್ಪ ಅಂದ್ರೆ ಅದ್ರ ನಾವು ಮುಂಜಾಗ್ರತಾ ಸೇಫ್ಟಿ ಕ್ರಮ ವಹಿಸ್ತೀವಿ ಅಂತೇಳಿ ನಗರದ ನಾಗರಿಕರಲ್ಲಿ, ಇದು ಒಂದೇ ವಾರ್ಡಲ್ಲ, ಇಡೀ ನಗರದಲ್ಲಿ ಯಾವುದಿಂಥ ತಗ್ಗು ಗುಂಡಿ ಇದ್ದರೆ ಕೂಡಲೇ ಪಾಲಿಕೆ ಗಮನಕ್ಕೆ ತರಬೇಕಂತೇಳಿ ಈ ಮುಖಾಂತರ ಇಡೀ ನಮ್ಮ ನಗರದ ನಾಗರಿಕರಿಗೆ ಮನವಿ ಮಾಡ್ತೀನಿ. ವಿಶೇಷವಾಗಿ ನಾನು ಯಾವಾಗಲೂ ಮಹಾನಗರ ಪಾಲಿಕೆಯಲ್ಲಿ ಇರ್ತೀನಿ, ನನ್ನ ಗಮನಕ್ಕೆ ತಂದ್ರೆ ಕೂಡಲೇ ಅದರ ಬಗ್ಗೆ ನಾನು ಸೂಕ್ತ ಕ್ರಮ ವಹಿಸಲು ಕ್ರಮ ತಗೋತೀನಿ ಅಂಥೇಳಿ ಈ ಮುಖಾಂತರ ತಮಗೆ ಹೇಳ್ತೇನೆ. ಬಹುಶಃ ಅದು 35-36 ಇರ್ಬೋದು. ಹೆಸರು ಅದು ಗೊತ್ತಿಲ್ಲ, ಇಲ್ಲಿಯವ್ರಿಗೆ ಗೊತ್ತಾಗಲಿ. ಇನ್ನೂ ಈ ಪೋಸ್ಟ್ಮಾರ್ಟಮ್ ಅಲ್ಲಿ ಗೊತ್ತಾಗ್ತದೆ ಇನ್ನೂ ಅದು ಹೆಂಗೆ ಹೇಳಿ ಗೊತ್ತಾಗಲಿ ಪಾಪ. ಅದು ಡ್ರಿಂಕ್ ಮಾಡಿದ್ರೆ ಬೀಳ್ಬೇಕಂತೇನಿಲ್ಲಲ್ಲ, ಎಲ್ಲರೂ ಬೀಳ್ಬೋದು. ರೋಡಾಗದ ಅದು, ರೋಡ್ ಮಧ್ಯದಲ್ಲಿ ಕೆದರ್ಯಾರ ಅವರು. ಆ್ಯಕ್ಚುಲಿ ಸೈಡ್ನಾಗ ಕೆದರಿಬೇಕು ಅವರು. ನಮಗೆ ಮಹಾನಗರ ಪಾಲಿಕೆಯವ್ರು ಕೇಳಿದ್ರಂತಂದ್ರೆ ಪರ್ಮಿಷನ್ ಕೊಟ್ಟಿದ್ರು, ಅದು ಸೈಡ್ನಾಗ ಹಾಕ್ತಿದ್ರು. ಸೆಂಟ್ರ್ में नहीं डालते थे, बीच सेंटर में कोई बोले नहीं, कोई पूछे नहीं, खुद डाले. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೆಲಸ ಮಾಡ್ಯಾರ. ಮಹಾಪೌರಾಗಿ ಇವ್ರ ಮೇಲೆ ಕೂಡಲೇ ಕರಿತೀವ್ರು ಮೀಟಿಂಗ್. ಈಗ MLA ಅವ್ರು ಬಂದು, ಶಾಸಕರು ಬಂದು ಹೋದರು, ಕರಿತೀವಿ. ಅವ್ರಿಗೆ ಕರೆದೇನಪ್ಪ ಅಂದ್ರೆ ಅವು ಯಾರು ತಿರ್ಕೊಂಡ್ರು ಅವರು ಗುರುತಿಸಿ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ಲಿಕ್ಕೂ ವ್ಯವಸ್ಥೆ ಮಾಡಿಸ್ತೀವಿ. ಮತ್ತು ಅವ್ರು ಗುತ್ತಿಗೆದಾರ್ಗೆ ಮತ್ತು PWD ಅಧಿಕಾರಿ ಮೇಲೆ ಒಂದು ಕೇಸ್ ಮಾಡ್ಲಿಕ್ಕೂ ನಾವು ಇದು ಮಾಡ್ಲಿಕ್ಕೆ ಕಮಿಷನರ್ಗಳಿಗೆ ಕೇಸ್ನು ಮಾಡಿಸ್ತೀವಿ. ಕಲಬುರಗಿ ನಗರದಲ್ಲಿ ಬೇರೆ ಬೇರೆದವರು ಕಾಮಗಾರಿ ಮಾಡುತ್ತಿದ್ದಾರೆ. ಅವರೆಲ್ಲರೂ ಪಾಲಿಕೆಯಿಂದ ಪರವಾನಗಿ ಪಡೆಯಬೇಕು. ಇವತ್ತೇ ಅಧಿಕಾರಿಗಳ ಸಭೆ ಕರೆಯಲಾಗುತ್ತದೆ. ಬೆಳಿಗ್ಗೆ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸ್ಥಳಕ್ಕೆ ಬಂದಿದ್ದು, ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೂಚಿಸಿದ್ದು, ಅವರು ಹೇಳಿದಂತೆ ಆಪಾದಿತರ ಕುರಿತು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ ಎಂದು ಯಲ್ಲಪ್ಪ ನಾಯ್ಕುಡಿ ಅವರು ತಿಳಿಸಿದರು. ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 53ರಲ್ಲಿ ಬರುವ ರೆಹಮತ್ ನಗರದಲ್ಲಿ PWD ಅವರ ಆದೇಶದಂತೆ ಗುತ್ತಿಗೆದಾರರು ರಸ್ತೆ ಮಧ್ಯದಲ್ಲಿ ಕೇಬಲ್ ವೈರ್ ಅಳವಡಿಕೆಗೆ ತೋಡಿದ್ದ ಗುಂಡಿಯಲ್ಲಿ ನಿನ್ನೆ ಧಾರಾಕಾರವಾಗಿ ಸುರಿದ ಮಳೆ ನೀರು ಸಂಗ್ರಹವಾಗಿತ್ತು. ರಸ್ತೆಯಲ್ಲಿ ರಾತ್ರಿ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಯೊಬ್ಬರು ಕಾಮಗಾರಿ ಸ್ಥಳದಲ್ಲಿ ಯಾವುದೇ ಮುನ್ಸೂಚನೆ ಹಾಕದೇ ಇದ್ದ ಪ್ರಯುಕ್ತ ಗುಂಡಿ ಕಾಣದ ಕಾರಣ ವ್ಯಕ್ತಿ ಗುಂಡಿಯ ನೀರಿನಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಸಾರ್ವಜನಿಕರು ಗಮನಿಸಿ ವ್ಯಕ್ತಿ ಮೃತಪಟ್ಟಿರುವ ಕುರಿತು ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರಿಗೆ ತಿಳಿಸಿದ್ದರಿಂದ ಸ್ಥಳಕ್ಕೆ ಬಂದ ಪೊಲೀಸರು ಮೃತ ವ್ಯಕ್ತಿಯ ಮೃತದೇಹವನ್ನ ಹೊರಗೆ ತೆಗೆದು ಪರಿಶೀಲಿಸಿದ್ದು, ಮೃತನ ಶರ್ಟಿನ ಕಾಲರ್ ಮೇಲೆ ಲಕ್ಕಿ ಟೇಲರ್ ಎಂದು ಬರೆದಿದ್ದರಿಂದ ಈ ವ್ಯಕ್ತಿ ಗುಲಾಬವಾಡಿಯ ಯತೀಂಖಾನಾದಲ್ಲಿ ವಾಸವಾಗಿದ್ದ. ಇವರ ಗುರುತು ಪತ್ತೆ ಕಾರ್ಯವನ್ನು ಪೊಲೀಸರು ಕೈಗೊಂಡಿದ್ದು, ಕುಟುಂಬಸ್ಥರು ನೀಡುವ ದೂರಿನ ಅನ್ವಯ ಪ್ರಕರಣ ದಾಖಲಾಗುತ್ತದೆ ಎಂದು ತಿಳಿದು ಬಂದಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕರಜಗಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನ ಸಂಪೂರ್ಣ ಜಲಾವೃತವಾಗಿದೆ.
ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಗೆ ಕರಜಗಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದಿನ ಬೆಳಗಾದರೆ ಮಕ್ಕಳು ಎಂದಿನಂತೆ ಶಾಲೆಗೆ ಬರಲು ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉರ್ದು ಹಾಗೂ ಪ್ರೌಢಶಾಲೆಯಲ್ಲಿ ಸರಿಸುಮಾರು 500ಕ್ಕಿಂತಲೂ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಶಾಲೆಯ ಆಟದ ಮೈದಾನವು ಪ್ರತಿ ಬಾರಿ ಮಳೆ ಬಂದಾಗ ನೀರು ತುಂಬಿ ಕೆರೆಯಂತಾಗುತ್ತದೆ. ಗ್ರಾಮ ಪಂಚಾಯಿತಿಯವರಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾಧ್ಯಕ್ಷರಾದ ಮಂಜುನಾಥ್ ನಾಯ್ಕುಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರಜಗಿ ಗ್ರಾಮದ ಶಾಲೆಯ ಆಟದ ಮೈದಾನ ಪ್ರತಿ ಬಾರಿ ಮಳೆ ಬಂದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತದೆ. ಗ್ರಾಮ ಪಂಚಾಯತ್ನವರಿಗೆ ಪ್ರತಿ ಬಾರಿ ಸಮಸ್ಯೆ ಬಗೆಹರಿಸಿ ಎಂದು ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸುತ್ತಿರುವುದು ಸರಿಯಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕರಜಗಿ ಇವತ್ತು ಗ್ರಾಮ ಪಂಚಾಯತ್ ಅವರಿಗೆ ಹಲವಾರು ಬಾರಿ ಕೂಡ ನಾವು ಅರ್ಜಿ ಕೊಟ್ಟರೂ ಕೂಡ ಕಸದ ಒಂದು ಚರಂಡಿಯ ವ್ಯವಸ್ಥೆ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳಿ ನೀವು ನೋಡ್ಲಾಗತ್ತೀರಿ. ಈಗ ಇಲ್ಲಿ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೆಂಗಂದ್ರೆ ದಿನಾನು ಕೂಡ ಇದೇ ಕೆಸರ ನೀರೊಳಗೆ ಗಟರ ಇದ್ರ ನೀರೊಳಗೆ ಹಾಕೊಂಡು ಹೋಗ್ಬೇಕು, ಹಾಕೊಂಡು ಬರ್ಬಾರ್ದು ಮಕ್ಕಳು. ಆದರೂ ಕೂಡ ಗ್ರಾಮ ಪಂಚಾಯತಿಯವರಿಗೆ ನಾವು ಹಲವಾರು ಸಾರಿ ಅರ್ಜಿ ಕೊಟ್ಟಿದ್ದೆವು. ಇವನು ಕೂಡ ಕೊಟ್ಟಿದ್ದೆವು, ತಾಲೂಕ್ ಪಂಚಾಯತ್ ಪಿಡಿಒನು ಕೊಟ್ಟಿದ್ದೆವು. ಎಲ್ಲ ಕೊಟ್ಟರು ಕೂಡ ಇಲ್ಲಿ ಒಂದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಇವರು ಮಾಡಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಕೂಡ ಈ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾವು ಅರ್ಜಿನ ಕೊಟ್ಟಿದ್ದೆವು ಗ್ರಾಮ ಪಂಚಾಯತ್ ಪಿಡಿಒ. ಆದರೆ ಇವತ್ತು ನೋಡಿದ್ರೆ ಇವತ್ತು ಮಳೆಗಾಲ ಮುಗಿಲಿಕ್ಕೆ ಹೊತ್ತು ಇನ್ನೂ ಕೂಡ ಇಲ್ಲಿ ಈ ದುರಸ್ಥಿತಿಯನ್ನು ನೋಡಬೇಕಿತ್ತಾಗ ಎಲ್ಲರೂ. ಯಾಕಂದ್ರೆ ಈ ರೀತಿ ಆದ್ರೆ ಮಕ್ಕಳಿಗೆ ರೋಗ ರುಜಿನಗಳು ಬರಲಾರ್ದು ಇನ್ನೇನು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಈಗಾಗಲೇ ಕಸದ ತೊಟ್ಟಿ ಆಗಿರ್ತಕ್ಕಂಥ ಈ ಪಬ್ಲಿಕ್ ಸ್ಕೂಲ್ನ ಗ್ರೌಂಡ್ ಇವತ್ತು ಡೆಂಗು ಜ್ವರದಿಂದ ಹಲವಾರು ಸಮಸ್ಯೆಗಳು ಮಕ್ಕಳು ಸಾಯಲಂತ ಪರಿಸ್ಥಿತಿ ಬರ್ಲತ್ತದ. ಆದರೂ ಕೂಡ ಇಲ್ಲಿ ಯಾವುದೇ ಪರಿಹಾರ ಇಲ್ಲ. ಯಾಕಂದ್ರೆ ಇದು ಕೂಡಲೇ ಪರಿಹಾರ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡಲಾಗತ್ತೀವಿ. ಕಲಬುರಗಿ ಜಿಲ್ಲಾ ಮರಾಠ ಸಮಾಜದ ಅಧ್ಯಕ್ಷರಾದ ಪ್ರತಾಪ್ ಕಾಕಡೆಯವರು ಕಲಬುರಗಿ ನಗರದ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನದ ಪರವಾಗಿ ನವರಾತ್ರಿಯ ಆಚರಣೆಗಳ ದಿನಗಳ ಕುರಿತು ನಮ್ಮ ಸುದ್ದಿ ಸಮಯದ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲಾ ಮರಾಠ ಸಮಾಜದ ಅಧ್ಯಕ್ಷರಾದ ಪ್ರತಾಪ್ ಕಾಕಡೆಯವರು ಕಲಬುರಗಿ ನಗರದ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನದ ಪರವಾಗಿ ಕಲಬುರಗಿ ನಗರದಲ್ಲಿ ನವರಾತ್ರಿಯ ಘಟಸ್ಥಾಪನೆ, ಪಂಚಮಿ, ಅಷ್ಟಮಿ, ನವಮಿ, ವಿಜಯದಶಮಿ ಹಾಗೂ ಪೌರ್ಣಿಮೆ ಆಚರಣೆಯ ಕುರಿತು ನಮ್ಮ ಸುದ್ದಿ ಸಮಯದ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ. ನಮಸ್ಕಾರ. ಎಲ್ಲ ಗುಲ್ಬರ್ಗ ಜನರಿಗೆ ನಮ್ಮ ಅಯ್ಯರವಾಡಿ ಅಂಬಾಬಾಯಿ ಭವಾನಿ ಮಾತೆ ಗುಡಿಯಿಂದ ಹೇಳುತ್ತಂದರೆ ಎಲ್ಲ ಸದ್ಭಕ್ತರಿಗೆ ಪೂರ ಪಾಲಕಿ ಮತ್ತು ಬನ್ನಿ ಭಕ್ತರಿಗೆ ದಸರಾ ಯಾವಾಗ ಆಚರಣೆ ಮಾಡಬೇಕು ಮತ್ತು ಅಷ್ಟಮಿ ಯಾವಾಗ ಆಚರಣೆ ಮಾಡಬೇಕು ಮತ್ತು ನವಮಿ ಖಂಡೆ ಪೂಜೆ ಯಾವಾಗ ಆಚರಣೆ ಮಾಡಬೇಕು, ವಿಜಯದಶಮಿ ಯಾವಾಗ ಆಚರಣೆ ಮಾಡಬೇಕು ಅಂತ ಹೇಳುತ್ತಾ ನಾನು ಎಲ್ಲ ಸದ್ಭಕ್ತರಿಗೆ ಗುಲ್ಬರ್ಗ ಸದ್ಭಕ್ತರಿಗೆ ನಾನು ಹೇಳೋದು ವಿನಂತಿ ಅಂದ್ರೆ 2 ತಾರೀಕು 2 ಅಕ್ಟೋಬರ್ ದಿನ ಬುಧವಾರ ಅಮಾವಾಸ್ಯೆ ಇದೆ ಮತ್ತು 3 ತಾರೀಕು ಗುರುವಾರ ದಿನ ಘಟಸ್ಥಾಪನಾ ಮಾಡಬೇಕು ಮತ್ತು 7 ತಾರೀಕು ವಾರ ಸೋಮವಾರ ಲಲಿತ ಪಂಚಮಿ ಇದೆ. 10 ತಾರೀಕು ಗುರುವಾರ 10 ತಾರೀಕು ದಿನ ಅಷ್ಟಮಿ ಇದೆ. ಶುಕ್ರವಾರ 11 ತಾರೀಕು ಖಂಡೆ ಪೂಜೆ ನವಮಿ ಇದೆ. ದಶಮಿ 12 ತಾರೀಕು ವಿಜಯದಶಮಿ ವಾರ ಶನಿವಾರ ದಿನ ಮಾಡಬೇಕು ಅಂತ ಎಲ್ಲ ಸದ್ಭಕ್ತರಿಗೆ ವಿನಂತಿಸ್ತೀನಿ. ಮತ್ತೊಂದು ಹುಣ್ಣಿಮೆ ಯಾವಾಗ ಮಾಡಬೇಕಂದ್ರೆ ಕೋಜಾಗಿರಿ ಪೂರ್ಣಿಮಾ 16 ತಾರೀಕದ ಮಾಡಬೇಡ್ದು. ದೇವಿ ಹುಣ್ಣಿಮೆ ಅಂದ್ರೆ 17 ತಾರೀಕು ಗುರುವಾರ ದಿನ ಹುಣ್ಣಿಮೆ ಇದೆ, ದೇವಿ ಹುಣ್ಣಿಮೆ ಇದೆ. ವಿನಂತಿಸ್ತೀನಿ ಗುರುವಾರ ದಿನ 17 ತಾರೀಕು ಹುಣ್ಣಿಮೆ ಮಾಡಬೇಕು ಅಂತ ವಿನಿಸ್ತೀನಿ. ಎಲ್ಲ ನಮ್ಮ ಸದ್ಭಕ್ತರಿಗೆ ಅಯ್ಯರವಾಡಿ ಅಂಬಾಭವಾನಿ ವತಿಯಿಂದ ಎಲ್ಲರೂ ನಾವು ಅಧ್ಯಕ್ಷರಾಗಿ ಪ್ರತಾಪ್ ಕಾಕಡೆ ಮಾತಾಡುತ್ತಾ ನಾವು ಎಲ್ಲ ಭಕ್ತರು ಗುಲ್ಬರ್ಗ ಪಾಲಿಕೆದವರು ಬನ್ನಿದವರು ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಪುನೀತರಾಗಬೇಕು. ಅಯ್ಯರವಾಡಿ ಅಂಬಾಭವಾನಿ ವತಿಯಿಂದ 2 ಟೈಪ್ ಆಗ್ಲಕತ್ತಾವ, ಆ ಟೈಪ್ ಆಗಬೇಡ್ದು. ಅಂದಲ್ಲಿ ಒಂದು ಅಷ್ಟಮಿ ಗುರುವಾರ ದಿನ ಆಗಬೇಕು 10 ತಾರೀಕು. 11 ತಾರೀಕು ವಾರ ಶುಕ್ರವಾರ ನವಮಿ ಖಂಡೆ ಪೂಜೆ ಆಗಬೇಕು. ಶನಿವಾರ ದಿನ 12 ತಾರೀಕು ದಿನ ವಿಜಯದಶಮಿ ದಸರಿ ಆಚರಿಸ್ಬೇಕು. ನಾವು ಗುಡಿಲಿಂತ ಎಲ್ಲ ನಮ್ಮ
ಗುಲ್ಬರ್ಗ ಎಲ್ಲ ಗುಡಿ ಪಾಲ್ಕಿದವರು ಬನ್ನಿದವರು ಎಲ್ಲ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಮೊನ್ನಿನ ದಿನ ರವಿವಾರ ದಿನ ನಾವು ಒಂದು ಎಲ್ಲರೂ ವಿಚಾರ ಮಾಡಿ ಒಕ್ಕಟ್ಟು ವಿಚಾರ ಮಾಡಿಕೆಸಿಂದ ಒಂದು ನೇಮಿಸಿ ಈ ತಾರೀಕು ನೇಮಿಸಿಕೆಸಿಂದ ನಾವು ಅವತ್ತಿನ ದಿನ ಮೀಟಿಂಗ್ ಮುಕ್ತಾಯ ಮಾಡಿಕೆಸಿಂದ ಹೇಳಿಬಿಟ್ಟಿವಿ. ಮತ್ತು ಭೀ ನಾವು ಇದರ್ಲಿಂತ ನಾವು ಪೇಪರ್ ಮುಖಾಂತರ ಅಥವಾ ಮೀಡಿಯಾ ಮುಖಾಂತರ ಹೇಳಿದ್ದಿಲ್ಲ, ಸುದ್ದಿ ಸಮಯ ಮುಖಾಂತರ ಇವತ್ತಿನ ದಿನ ಹೇಳ್ತೀವಿ. ನಾವು ಎಲ್ಲರೂ ವಿನಂತಿಸ್ತೀನಿ, ಇವು ಎಲ್ಲ 10 ತಾರೀಕು 11 ತಾರೀಕು 12 ತಾರೀಕು ಮಾಡಬೇಕು, ಲಲಿತ ಪಂಚಮಿ 7 ತಾರೀಕು ಮಾಡಬೇಕು, ಹುಣ್ಣಿಮೆ ಅಂದ್ರೆ 17 ತಾರೀಕು ಮಾಡಬೇಕಂತ ನನ್ನ ಐರೋಡಿ ಮರಾಠ ಸಮಾಜ ಅಧ್ಯಕ್ಷ ಭವಾನಿ ಮಾತೆ ಮಂದಿರ ಅಂತ ಹೇಳ್ತೀನಿ. ಎಲ್ಲರಿಗೆ ನಮಸ್ಕಾರ, ವಿನಂತಿ. ಅಕ್ಟೋಬರ್ 2ನೇ ತಾರೀಕು ಬುಧವಾರದಂದು ಅಮಾವಾಸ್ಯೆ ಇದ್ದು 3ನೇ ತಾರೀಕು ಗುರುವಾರದಂದು ಘಟಸ್ಥಾಪನೆ ಮಾಡಲಾಗುವುದು. 7ನೇ ತಾರೀಕು ಸೋಮವಾರದಂದು ಲಲಿತ ಪಂಚಮಿ, 10ನೇ ತಾರೀಕಿನ ಗುರುವಾರದಂದು ಅಷ್ಟಮಿ ಇದ್ದು, ಅದೇ ರೀತಿ ಶುಕ್ರವಾರ 11ನೇ ತಾರೀಕು ನವಮಿ ಇದ್ದು ಅಂದು ಖಂಡೆ ಪೂಜೆ ಮಾಡಲಾಗುತ್ತದೆ. ವಿಜಯದಶಮಿಯನ್ನು ಅಕ್ಟೋಬರ್ 12ನೇ ತಾರೀಕಿನಂದು ಆಚರಿಸಲಾಗುತ್ತಿದ್ದು, ಶನಿವಾರದಂದೇ ಎಲ್ಲರೂ ಕೂಡ ದಸರಾ ಹಬ್ಬ ಆಚರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಅದೇ ರೀತಿ ಅಕ್ಟೋಬರ್ 17ನೇ ತಾರೀಕು ಕೋಜಾಗಿರಿ ಪೂರ್ಣಿಮೆಯನ್ನ ಆಚರಿಸುವಂತೆ ಅವರು ಮಾಹಿತಿ ನೀಡಿದರು. ಸೆಪ್ಟೆಂಬರ್ 27ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ 42ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಾರಕೂಡ ಶ್ರೀಗಳ 719ನೆಯ ನಾಣ್ಯಗಳ ತುಲಾಭಾರ ಮತ್ತು 60 ಜನ ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ 42ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಹಾರ್ಕೂಡ್ ಇವರ 719ನೆಯ ನಾಣ್ಯ ತುಲಾಭಾರ 60 ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 27ನೇ ಸೆಪ್ಟೆಂಬರ್ 2024ರ ಶುಕ್ರವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ ಮಾಲೀಕರಾದ ಎಲ್.ಬಿ. ಶೇಖ್ ಮಾಸ್ತರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀಬಂಧು ಪ್ರಿಂಟರ್ಸ್ನ ರಮೇಶ್ ತಿಪ್ನೋರ್, ಸಿದ್ದಲಿಂಗಯ್ಯ ಸ್ವಾಮಿ ಮಲಕೋಡ್, ಬಿಎಚ್ ನಿರುಗುಡಿ, ಶಂಕರ ಹೂವಿನ ಹಿಪ್ಪರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಸುಮಾರು 13 ವರ್ಷಗಳ ಕಾಲ ಈ ಕಲಬುರಗಿ ನಗರದಲ್ಲಿ ನಿರಂತರವಾಗಿ ಒಂದು 65 ನಾಟಕಗಳನ್ನು, 24 ಲೇಖಕರ 65 ನಾಟಕಗಳನ್ನು ಹಾಗೂ 9,000 ಪ್ರಯೋಗಗಳನ್ನು ಹೆಚ್ಚಿಗೆ ಕಂಡಿದ್ದಂಥ ಏಕೈಕ ಕಂಪನಿ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್. ಇದು ಇಲ್ಲಿ ಕಲಬುರಗಿಯಲ್ಲಿ ನಿರಂತರವಾಗಿ ನಡಿಬೇಕಾಯ್ತಂದರೆ ಎಲ್ಲ ಅಭಿಮಾನಿಗಳು, ನಮಗೆ ಅನ್ನ ಹಾಕುವಂಥ ಎಲ್ಲ ಅಭಿಮಾನಿಗಳು, ಈ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ನಾವು 13 ವರ್ಷ ನಿರಂತರ ಇದ್ದರೂ ಕೂಡ ಮತ್ತೆ 3-4 ವರ್ಷ ಮಾಡಿದೆವು. ಅದು ಸ್ವಲ್ಪ ಚಾಲು ಬಂದು ಅಂತ ಮಾಡಿದೆವು. ಕರೋನಾ ಬಂತು. ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಇಲ್ಲಿಂದ ನಮ್ಮ ಪ್ರಯಾಣ ಬೇರೆ ಕಡೆ ಮುಗಿಸ್ಬೇಕಾಯಿತು. ಇದು ನಮ್ಮ ಉದ್ದೇಶ ಏನು ಅಂದರೆ, ಕಲಬುರಗಿಯ ನೆಲ ಜಲ, ಕಲಬುರಗಿಯ ಜನತೆಯ ಋಣವನ್ನು ನಾವಂತೂ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಹಾಗೆಯೇ ನಾನು ಒಂದು ನಮ್ಮ ಕಂಪ್ನಿ ಜಮಖಂಡಿಯಲ್ಲಿ ಐತಿ, ಈಗ ನಾವು ಅಲ್ಲೇ ಮಾಡ್ಬೋದಾಗಿತ್ತು. ಆದರೆ ನಮ್ಮನ್ನು ಬೆಳಕಿಗೆ ತಂದು ನಮ್ಮನ್ನು ಒಂದು ಸುದೀರ್ಘವಾದಂಥ ನಮಗೆ ಬದುಕನ್ನು ಕೊಟ್ಟು ಈ ಜನತೆ ಗುಲ್ಬರ್ಗಾದವರು ನಮ್ಮನ್ನು ಭಾಳ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಬಹುದಿನದ ಕನಸು, ನಾನು ಹೋದ ವರ್ಷನೇ ಇದು 41ನೇ ವಾರ್ಷಿಕೋತ್ಸವ ಮಾಡಬೇಕು, ಇಲ್ಲೇ ಯಾಕೆ ಮಾಡಬೇಕು ಅನ್ನುವಂಥ ಉದ್ದೇಶ. ಅಂದರೆ ಚಿರಪರಿಚಿತವಾದಂಥ ಇದು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್. ಅದು ಹಾನಗಲ್ ಅಂತ ಹೇಳಲಿಕ್ಕೆ ಅದ್ರ ಜೊತೆ ಕಲಬುರ್ಗಿನೇ ಅಂತ ಅನ್ಕೋತೀನಿ. ನಾನು ಕಲಬುರ್ಗಿ ಕಂಪ್ನಿನೇ ಅನ್ಕೊತೀನಿ. ಎಷ್ಟೋ ಸಾವಿರ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಕೊಟ್ಟಿವಿ ಅಂತ ಇವರೆಲ್ಲರೂ ನಮ್ಮನ್ನು ಸ್ವೀಕಾರ ಮಾಡಿ ಇಲ್ಲಿ ಇಟ್ಕೊಂಡಾರೆ. ನಾವು ಈ ಋಣವನ್ನು ಹೇಗೆ ತೀರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು 42ನೇ ವರ್ಷದ ಒಂದು ವಾರ್ಷಿಕೋತ್ಸವ, ಅದರ ಜೊತೆ ಧಾರ್ಮಿಕ ಕಾರ್ಯಕ್ರಮ, ಹಾರ್ಕೋಡ ಶ್ರೀಗಳ ಒಂದು ತುಲಾಭಾರದ ಜೊತೆ 60 ಜನ
60 ಜನ ಕಲಾವಿದರಿಗೆ ಗೌರವಿಸಬೇಕು ಅಂತ. ಅಂದರೆ ಕೇವಲ ವೃತ್ತಿಯವರಲ್ಲ, ವೃತ್ತಿ, ಗ್ರಾಮೀಣ ಮತ್ತು ನಾವು ಇದರಲ್ಲಿ ಪ್ರೇಕ್ಷಕರನ್ನು ಕೂಡ ನಾವು ಗೌರವಿಸ್ತೀವಿ, ಸನ್ಮಾನ ಮಾಡ್ತೀವಿ. ಅವತ್ತಿನ ದಿನ ಒಂದು 5-6 ಜನ ಪ್ರೇಕ್ಷಕರು ನಾವು ತಿಳಿದಂತೆ ಇಂದ ಸುಮಾರು 2 ವರ್ಷಗಳ ಕಾಲ ಅವರು, ನನಗೆ ಹೆಸರು ನೆನಪ ಇಲ್ಲ, ಸತತವಾಗಿ ನಮಗೆ ಒಂದು ಟೈಮ್ದಾಗ ಟಿಕೆಟ್ ತೋರಿಸಿ ಕಟ್ಟಿಟ್ಟಿದ್ರು ಅವರು. 2 ವರ್ಷಗಳ ಕಾಲ ನಮ್ಮ ನಾಟಕ ನೋಡಿದವರು ಶಿವರಾಜಲ್ಲ. ಅವ್ರನ್ನೂ ಕೂಡ ಆ ಸಂದರ್ಭದಲ್ಲಿ ನಾವು ಗೌರವಿಸ್ತೇವೆ ಅವ್ರನ್ನ. ಅದಕ್ಕೆ ನಮ್ಮ ಉದ್ದೇಶ ಏನು ಅಂದರೆ, ಎಲ್ಲ ಗ್ರಾಮೀಣ ರಂಗಭೂಮಿ ಮತ್ತು ನೇಪಥ್ಯ ಇವ್ರನ್ನ ಒಂದಿಷ್ಟು ಗೌರವಿಸಿದರೆ ನಮಗೂ ಕೂಡ ಒಂದು ಗೌರವ, ಅದರ ಜೊತೆ ಅವರಿಗೆ ಒಂದು ಉತ್ಸುಕತೆ ಬರುತ್ತೆ. ಇಂಥ ಗ್ರಾಮೀಣ ರಂಗಭೂಮಿಯಲ್ಲಿ ದುಡಿದಂಥವ್ರಿಗೂ ಕೂಡ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇದೊಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿವಿ. ಇದನ್ನು ನಾಳೆ 27ನೇ ತಾರೀಕಿಗೆ ಪಂಡಿತ ರಂಗಮಂದಿರದಲ್ಲಿ ಅದಕ್ಕೆ ಉದ್ಘಾಟನೆಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಬರ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು, ಶರಣಬಸವೇಶ್ವರ ಸಂಸ್ಥಾನ ಮಠ ಇವರು ಅಧ್ಯಕ್ಷ ವಹಿಸ್ತಾರೆ ಮತ್ತು ಉದ್ಯಮಿದಾರರಾದಂಥ ರಮೇಶ್ ಜಿ ತಿಪ್ಪನೂರು ಕೂಡ ಮುಖ್ಯ ಅತಿಥಿಗಳಾಗಿ, ಅದರ ಜೊತೆ ಇವತ್ತಿನ ರಂಗಾಯಣದ ನಿರ್ದೇಶಕಿಯಾದಂಥ ಸುಜಾತ ಜಂಗಮಶೆಟ್ಟಿ, ಅದರ ಜೊತೆ ವೃತ್ತಿ ರಂಗಭೂಮಿಯ ರಂಗಾಯಣದ ಆದಂಥ ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಕೂಡ ಶ್ರೀಗಳ ತುಲಾಭಾರವನ್ನು, ಯಾಕಂದರೆ ಮುಖ್ಯವಾಗಿ ನಮಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಇರಬೇಕು. ಏನೇ ಇದ್ದರೂ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆ ನಮ್ಮಲ್ಲಿ ಬೆಳಿಬೇಕದು. ನಾವು ಅದನ್ನು ಇಟ್ಕೊಂಡೇವು ಅಂತಂದ್ರೆ ಬಹುದಿನ ನಾವು ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬಂದೇವಂದ್ರೆ ಬದುಕಲಿಕ್ಕೆ ಅಥವಾ ನೆಮ್ಮದಿಗೆ ಬದುಕು ಕೊಡ್ತದೆ ಅನ್ನುವಂಥದ್ದನ್ನು ಈ ಮೊದಲು ಕೂಡ ಪ್ರಪ್ರಥಮವಾಗಿ ಹಾರ್ಕೋಡು ಶ್ರೀಗಳಿಗೆ ಪ್ರಪ್ರಥಮವಾಗಿ ಹಾರ್ಕೋಡು ಚನ್ನಬಸವೇಶ್ವರ ನಾಟಕವನ್ನು ನಾವು ಪ್ರಯೋಗ ಮಾಡಿ ಅಲ್ಲೇ ಅವ್ರಿಗೆ ತುಲಾಭಾರ ಮಾಡಿದೆವು. ಮೊದಲನೇ ತುಲಾಭಾರ ಮಾಡಿದ್ದೇ ಹಾರ್ಕೋಡು ಶ್ರೀಗಳಿಗೆ ನಾನು. ಅವರೆಲ್ಲ ಬೇಡ ಅಂದರು, ಇನ್ನೂ ನಾನು ಸಣ್ಣವದೀನಿ ಬೇಡ ಅಂತ ಭಾಳ ಇದು ಮಾಡಿದರು. ಆ ಸಂದರ್ಭದಲ್ಲಿ ಅವ್ರಿಗೊಂದಿಷ್ಟು ಇಕ್ಕಟ್ಟಿಗೆ ಹಾಕಿದ, ನಾನು ಈ ಮಠದ ಭಕ್ತದೀನಿ, ಮಾಲಕ ಕಲಾವಿದ ಅಂತ ಅನ್ಬಿಟ್ಟು ದಯವಿಟ್ಟು ಒಪ್ಕೋಬೇಕಂದ್ರೆ ಒಪ್ಕೊಂಡು ಅಲ್ಲೊಂದು ಕಾರ್ಯಕ್ರಮ ಮಾಡಿದೆವು. ಅದರ ಜೊತೆನೇ ಈಗೂ ಕೂಡ ಒಂದೇ ಇರಬಾರ್ದು, ಇನ್ನೊಂದು ಜೊತೆ ಮಾಡೋನು ಅಂತ ಹಾರ್ಕೋಡ್ಕ ಅವ್ರನ್ನೆಲ್ಲ ಕೇಳ್ಕೊಂಡಾಗ ಪ್ರೀತಿಯಿಂದ ಎಲ್ಲರೂ ಒಪ್ಪಿದ್ದಾರೆ. ಸೆಪ್ಟೆಂಬರ್ 29 ಮತ್ತು 30ರಂದು ಕಲಬುರಗಿ ನಗರದ ಯಾತ್ರಿಕ್ ನಿವಾಸದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಜರುಗಲಿದೆ ಎಂದು ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರು ತಿಳಿಸಿದ್ದಾರೆ. ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಮಿತಿಯ ಸಭೆ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನವನ್ನು ಇದೇ ಸೆಪ್ಟೆಂಬರ್ 29 ಮತ್ತು 30ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ಹೋಟೆಲ್ ಯಾತ್ರಿಕ್ ನಿವಾಸದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಎಂಬಿ ಸಜ್ಜನ್, ಶ್ರೀಮಂತ ಬಿರಾದಾರ್, ಲವಿತ್ರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಗೆ ಸಮಾವೇಶಕ್ಕೆ ಅಖಿಲ ಭಾರತ ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನವರು ಕೂಡ ಅವತ್ತಿನ ದಿನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರೊಳಗಡೆ ಹೆಸರಿಲ್ಲ ಸರ್ ಅವ್ರದ್ದು. ಆಮೇಲೆ ಅದೇ ರೀತಿಯಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ NK ಶುಕ್ಲಾ, ಭಾಳ ಹಿರಿಯರವರು, ದೊಡ್ಡ ಹೋರಾಟಗಾರರವರು, ಇಡೀ ದೇಶದಲ್ಲೇ ಭಾಳ ದೇಶದಲ್ಲಿ ಅನುಭವಿಗಳು ಕೂಡ ಹೌದು ಅವರು. ಹಾಗಾಗಿರೋದ್ರಿಂದ NK ಶುಕ್ಲಾ ಅವರು ಕೂಡ ಅವತ್ತಿನ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಸಂಚಾಲಕರಾಗಿರ್ತಕ್ಕಂಥ NL ಭರತರಾಜನ್ ಕೂಡ ಅವತ್ತಿನ ಕಬ್ಬು ಬೆಳೆಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. BS ಸೊಪ್ಪಿನ ಮೇಷ್ಟ್ರು ಧಾರವಾಡ ಅವರು ಕೂಡ ಭಾಗವಹಿಸ್ತಾರೆ. G ನಾಗರಾಜ್ ಕೊಪ್ಪಳದಿಂದ ಭಾಗವಹಿಸ್ತಾರೆ. ಅಣ್ಣಾರಾಯ್ ಇಳಿಗೆರ್ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದಿಂದ ಸುಮಾರು ಏನಿಲ್ಲ ಅಂದರೂ ಎಲ್ಲ ಜಿಲ್ಲೆಗಳಿಂದ ಒಂದು ಇಬ್ಬಿಬ್ಬರು ಪ್ರತಿನಿಧಿಗಳನ್ನು, ಒಟ್ಟು 62 ಜನಗಳನ್ನು ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರೋಕ್ಕೆ ಬಯಸ್ತೀನಿ. ಕಬ್ಬು ಬೆಳೆಗಾರರು ಇವತ್ತು ಒಟ್ಟಾರೆ ಅಂತಂದರೆ ಇಡೀ ಕಬ್ಬು ಬೆಳೆಗಾರರನ್ನು ಸಿಹಿ ಬೆಳೆದು ಕಹಿ ಉಣತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಕಬ್ಬು ಬೆಳೆಗಾರರನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ
ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ MSPಯನ್ನು ಸಿಗಲಾರದಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಿದ್ದೀವಿ. 1 ಎಕರೆ ಕಬ್ಬನ್ನು ಬೆಳಿಬೇಕು ಅಂತಂದರೆ ಕನಿಷ್ಠ ಇಲ್ಲ ಅಂದರೂ ಕೂಡ ಇವತ್ತು 6,000 to 7,000 ರೂಪಾಯಿನ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಅದನ್ನು ಕಂಪ್ಲೀಟಾಗಿ ನೋಡಿದರೆ ಅದು ಒಂದೇ ಟರ್ಮನ್ನು ಹಚ್ಚೋದಕ್ಕೆ ಮಾತ್ರನೇ ಇವತ್ತು 7,000 to 7,000 ರೂಪಾಯಿ 7,500 ರೂಪಾಯಿನ ಖರ್ಚು ಬರ್ತದೆ. ಇಡೀ ಎಂಟೈರ್ ಅದರದ್ದು ಸದಿ, ಕಬ್ಬು ಕಟ್ಟೋದು, ಮುಕ್ರಿ ಕಡಿಯೋದು, ನೀರಾಗಿ ಬಿಡ್ತಕ್ಕಂಥದ್ದು, ಆಮೇಲೆ ಅದಕ್ಕೆ ಔಷಧ ಹೊಡಿತಕ್ಕಂಥದ್ದು ಅಂಥದ್ದೆಲ್ಲವನ್ನು ನೋಡಿದರೆ ಇಡೀ ಅದರ ಖರ್ಚೆ ಮತ್ತು ಅವ್ರಿಗೆ ಕೊಡ್ತಕ್ಕಂಥ MSPನೂ ಕೂಡ ಯಾವುದೇ ಕಾರಣಕ್ಕೂ ಸೂಕ್ತವಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿರೋದ್ರಿಂದ FRP ಏನು ಕೊಡ್ತಾ ಇದ್ದಾರೆ, FRP ಪ್ರಕಾರನೂ ಕೂಡ ಅವರು ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ ಅಂತಕ್ಕಂಥ ರೈತರನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ಒಂದು ಕಬ್ಬಿನಲ್ಲಿ ಕಾಟ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನು ಮೋಸ ಮಾಡ್ತಾ ಇದ್ದಾರೆ, ಕಾಟದಲ್ಲೇ ಅನ್ಯಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಕ್ಕರೆ ಇಳುವರಿ ತೆಗೆಯುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ರೈತರ ಸಮ್ಮುಖದಲ್ಲಿ ಅವರು ಸಕ್ಕರೆ ಇಳುವರಿಯನ್ನು ತೆಗಿತಲ್ಲ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕಟ್ಟಿಂಗ್ ಚಾರ್ಜಲ್ಲಿ ಕೂಡ ಕಟ್ಟಿಂಗ್ದಲ್ಲೂ ಕೂಡ 20 ಕಿಲೋಮೀಟ್ರದಿಂದ ಅಂತರದಲ್ಲಿರ್ತಕ್ಕಂಥದ್ದು ಕೂಡ ಸೇಮ್ ರೇಟು, ಮತ್ತು ಅದ್ರ ಜೊತೆಗೆ ಅಲ್ಲಿ 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 9 ಕಿಲೋಮೀಟ್ರ್, 8 ಕಿಲೋಮೀಟರ್, 5 ಕಿಲೋಮೀಟ್ರ್ ಇರ್ತಕ್ಕಂಥದ್ದನ್ನು ಕೂಡ ಸೇಮನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿರೋದ್ರಿಂದ ಇವತ್ತು ಕಬ್ಬು ಬೆಳೆಗಾರರನ್ನು ಕೂಡ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ಸ್ಪೆಷಲಿ ಕಬ್ಬು ಬೆಳೆಗಾರರನ್ನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ಅಂಕಿಅಂಶನ ಹೇಳ್ಬೇಕಾದ್ರೆ 9 ಜನ ರೈತರ ಆತ್ಮಹತ್ಯೆಗಳನ್ನು, ಕಬ್ಬು ಬೆಳೆಗಾರರನ್ನು ಇಡೀ ಸರ್ಕಾರದ ಡಾಟಾ ಆಧಾರದಲ್ಲಿ 9 ಜನ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನಡೀತಾ ಇದ್ದಾವೆ. ಹಾಗಾಗಿರೋದ್ರಿಂದ ಇವತ್ತು ನಾವು ಇದ್ರ ಬಗ್ಗೆ ಸೂಕ್ತವಾದನ್ನು ಗಮನಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಮತ್ತು ಪ್ರತಿ ಟನ್ ಕಬ್ಬಿಗೆ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ನಾವು 5,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಒತ್ತಾಯನ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಮತ್ತು ರಾಷ್ಟ್ರೀಯ ಕಬ್ಬು ಬೆಳೆಗಾರ ಸಂಘನೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡ ತರ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆಂದೋಲಾ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಗೋದಾಮಿನಿಂದ ಈ ರಾಜ್ಯದ ಜನರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ವಿತರಿಸುವಂತಹ ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡಲಾಗಿತ್ತು. ಸುಮಾರು ಪೊಲೀಸ್ ಚಾರ್ಜ್ ಶೀಟಿನ ಪ್ರಕಾರ 6,672 ಕ್ವಿಂಟಲ್ ನಂಬರ್ ಭಾಳ ಚೆನ್ನಾಗಿದೆ, 6677 ಕ್ವಿಂಟಲ್ ಇಷ್ಟು ಅಕ್ಕಿಯನ್ನು ಹಾಡು ಹಗಲೇ ಕಳ್ಳತನ ಆಗುತ್ತೆ. ನಿಮಗೆ ಗೊತ್ತಿರಲಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಅಕ್ಕಿ ಕಳ್ಳತನ ಆಗಬೇಕಾದ್ರೆ ಕೇವಲ 1 ಅಥವಾ 2 ದಿನಗಳಲ್ಲಿ ಅಸಾಧ್ಯದ ಮಾತು. ಸುಮಾರು ದಿನಗಳಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಇಷ್ಟು ಅಕ್ಕಿಯನ್ನು ಲೂಟಿ ಮಾಡಿ ಹಾಕ್ತಾರೆ. ಅದಾದ ನಂತರ ತನಿಖೆ ಮಾಡಿ FIR ದಾಖಲಾಗುತ್ತೆ. ಈಗ ಚಾರ್ಜ್ ಶೀಟು ಕೂಡ ದಾಖಲಾಗಿದೆ. ಪೊಲೀಸ್ ಎನ್ಕ್ವೈರಿಯಲ್ಲಿ ಸಾಬೀತಾಗಿರುವಂತಹ ವಿಷಯವನ್ನು ಯಥಾವತ್ತಾಗಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ದುರಂತ ಅಂದರೆ ಆ ಚಾರ್ಜ್ ಶೀಟ್ನಲ್ಲಿ ಯಾರು ಅಕ್ಕಿ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ರೋ ಭೀಮರಾಯ್ ಮಾರ್ಕಂಡಪ್ಪ ಯಾದಗಿರಿ ಜಿಲ್ಲೆಯ ಡೆಪ್ಯೂಟಿ ಡೈರೆಕ್ಟರ್
ಫುಡ್ ಆ್ಯಂಡ್ ಸಪ್ಲೈ ಯಾದಗಿರಿ, ಇವರೇನು ಕಂಪ್ಲೇಂಟ್ ಕೊಟ್ಟಿದ್ರು ಅದೇ ವ್ಯಕ್ತಿನೇ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಅಕ್ಯೂಸ್ ನಂಬರ್ 14 ಇಂತಹ ಒಬ್ಬ ಕಳ್ಳ ಅಧಿಕಾರಿಯನ್ನ ಸಣ್ಣ ಜಿಲ್ಲೆಯಲ್ಲಿ 6,677 ಕ್ವಿಂಟಲ್ ಅಕ್ಕಿಯನ್ನು ನುಂಗಿಬಿಟ್ಟಿದೆಯಾ? ಇಷ್ಟು ಸಣ್ಣ ಜಿಲ್ಲೆಯಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಅಕ್ಕಿಯನ್ನು ನೀನು ತಿಂದುಬಿಟ್ಟಿದೆಯಾ? ನಿನಗೆ ದೊಡ್ಡ ಜಿಲ್ಲೆ ಕೊಟ್ಟರು ಇನ್ನೂ ಹೆಚ್ಚಿನ ರೀತಿಯಿಂದ ಕಳ್ಳತನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಕಲಬುರಗಿಗೆ ಸೇಮ್ ಪೋಸ್ಟ್ ವರ್ಗಾವಣೆ ಮಾಡಿ ಸಿಂಹಾಸನದ ಮೇಲೆ ಪಟ್ಟಾಭಿಷೇಕ ಮಾಡಿ ಕೂಡಿಸಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಈ ವ್ಯಕ್ತಿಯ ಮೂಲ ಇಲಾಖೆ ಹುದ್ದೆ APMCನಲ್ಲಿ ಇದೆ. APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ಅಲ್ಲಿಂದ ಈ ವ್ಯಕ್ತಿಗೆ ಈ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ವರ್ಗಾವಣೆ ಮಾಡೋಕ್ಕೆ ಬರಲ್ಲ, ಡೆಪ್ಟೇಷನ್ ಕೊಡಕ್ಕೆ ಬರಲ್ಲ. ಹೀಗಿದ್ರೂ ಈ ಅಧಿಕಾರಿ ಯಾರಿಂದ ಪ್ರಭಾವ ಬೆಳೆಸಿ ಈ ಪೋಸ್ಟ್ಗೆ ವರ್ಗಾವಣೆ ಆದರೂ ಡೆಪ್ಟೇಷನ್ ಆದರೂ ಅನ್ನುವಂತಹದ್ದು ಯಕ್ಷ ಪ್ರಶ್ನೆ. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿಯ ಕಾಳಜಿಯೇ ನಿಜವಾದ ಆಸ್ತಿ ಎಂದು ಟೇಂಗ್ಳೆ ಅಂಡಗಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವರಾಜ್ ಅಂಡಗಿಯವರು ಸಂಜಯ್ ಸಿಂಗ್ ರವರ ಶಾಲೆಯಲ್ಲಿ ನಡೆದ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇಂದು ನಾವೆಲ್ಲರೂ ಅವಿಭಕ್ತ ಕುಟುಂಬ ಕಡೆಗಣಿಸಿ ವಿಭಕ್ತ ಕುಟುಂಬ ಪದ್ಧತಿಗೆ ಮಾರು ಹೋಗಿ ಮಕ್ಕಳಿಗೆ ಅಜ್ಜ ಅಜ್ಜಿಯಿಂದ ಸಿಗುವ ಪ್ರೀತಿ, ಮಮತೆ, ಕಾಳಜಿ ಸಿಗದ ಹಾಗೆ ದೂರವಿಟ್ಟು ಸಂಬಂಧಗಳಿಗೆ ಬೆಲೆ ಕೊಡುತ್ತಿಲ್ಲ. ಹಾಗಾಗಿ ಮತ್ತೆ ನಾವು ನೀವೆಲ್ಲರೂ ಅವಿಭಕ್ತ ಕುಟುಂಬದ ಕಡೆ ಮುಖ ಮಾಡಿ ಮಕ್ಕಳಿಗೆ ಸಂಬಂಧಗಳ ಮೌಲ್ಯ ತಿಳಿಸಿ ಉಜ್ವಲವಾದ ಭವಿಷ್ಯ ಕಟ್ಟಬೇಕಾಗಿದೆ ಎಂದು ಟೇಂಗ್ಳೆ ಅಂಡಗಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವರಾಜ್ ಅಂಡಗಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಭಾಷಣ ಮಾಡಿದರು. ಸಂಜಯ್ ಸಿಂಗ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಅನಿತಾ ಸಿಂಗ್, ರೇಖಾ ಅಂಡಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರಾದ ಶಿಲ್ಪಾ ಕೋಟೆ, ರಾಜೇಶ್ವರಿ ಪಾಟೀಲ್, ನೇಹಾ ಹಾಗೂ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳು ಅಜ್ಜ ಅಜ್ಜಿಯ ವೇಷ ಧರಿಸಿ ನಟನೆ ಮಾಡಿ ನೃತ್ಯ ಮಾಡಿ ಪಾಲಕರ ಗಮನ ಸೆಳೆದರು. ಅಜ್ಜಿಯ ಅಜ್ಜಿಯಂದರಿಗೆ ಒಂದು ಕಳಕಳಿ ವಿನಂತಿ ಏನು ಅಂದ್ರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರೀತಿ ಮಾಡೋದು ಎರಡು ತರ ಇರುತ್ತೆ. ಪ್ರೀತಿ ಎರಡು ತರ ಇರುತ್ತೆ. ಉದಾಹರಣೆಗಾಗಿ ನಾವು 3 ಹೆಸರಲ್ಲಿ ಬಳಸ್ಬೋದು. ನಮ್ಮ ಕಾಲನಿಯವರು ಹಿರಿಯರು, ಒಂದು ಮಲ್ಲಿಕಾರ್ಜುನ್ ದೇಶಮುಖ್ ಅಂತ ನಮ್ಮ ಕಾಲನಿ ಅಧ್ಯಕ್ಷರದಾರ, ಇನ್ನೊಂದು ಬಸವರಾಜ್ ಪುಂಚೆಟ್ಟಿ ಅಂತ ಇನ್ನೊಬ್ಬರು ಮಾಜಿ ಅಧ್ಯಕ್ಷರದಾರ, ಇನ್ನೊಬ್ಬರು ಅವ್ರ ಮೊಮ್ಮಕ್ಕಳು ಇಲ್ಲೇ ಮೊಮ್ಮಕ್ಕಳು ಇಲ್ಲೇ ಸಾಲಿ ಕಲಿತಾರ, ಗುರ್ಲಿಂಗಯ್ಯ ಮಠಪತಿ ಅಂತೇಳಿ ಖಜಾಂಚಿಗಳದಾರ, ಅವ್ರ ಮೊಮ್ಮಗಳು ಇಲ್ಲೇ ಸಾಲಿ ಕಲಿತಾರ. ಇವು 3 ಕ್ಯಾರೆಕ್ಟರ್ ನಿಮ್ಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಪೇರೆಂಟ್ಸ್ ಇದ್ರಿ, ಗ್ರ್ಯಾಂಡ್ ಪೇರೆಂಟ್ಸ್ ಇದ್ರಿ, ಎಲ್ಲರೂ ಇದ್ರಿ. ಮಕ್ಕಳು ಪ್ರೀತಿ ಮಾಡೋದು ಎರಡು ಥರ ಅದ. ಏನು, ಒಂದು ನಮ್ಮ ಪುಂಚೆಟ್ಟಿ ಅವ್ರು ಪ್ರೀತಿ ಮಾಡ್ತಾರೆ. ಹೆಂಗೆ ಪ್ರೀತಿ ಮಾಡ್ತಾರೆ ಅಂದರೆ ಭಾಳ ಡಿಸಿಪ್ಲಿನ್ ಇರ್ಬೇಕು. ಮೊಮ್ಮಕ್ಕಳು ಸ್ವಲ್ಪ ಅವಾಜ್ ಮಾಡೋದಾಗ ಗದ್ದಲ ಮಾಡೋಂಗಿಲ್ಲ. ಯಾರು ಗೆಸ್ಟ್ ಬಂದ್ರೆ ಭಾಳ ಸೀರಿಯಸ್ ಆಗಿ ಕೂತಿರ್ಬೇಕು. ಕುರ್ಚಿ ಮ್ಯಾಗ ಆಟ ಆಡೋಂಗಿಲ್ಲ, ಬಟನ್ ಆ ಕಡೆ ಈ ಕಡೆ ಓಡಾಡೋದಿಲ್ಲ, ಏನಿಲ್ಲ. ಸ್ವಲ್ಪ ಏನಾದರೂ ಡಿಸಿಪ್ಲಿನ್ ಭಾಳ ಸ್ಟ್ರಿಕ್ಟ್ ಮಾಡಿ ಸೀರಿಯಸ್ ಮಾಡೋದು. ಅವ್ರಿಗೆ ಮೊಮ್ಮಕ್ಕಳು ನಂಬಂಗಿಲ್ಲ, ಪ್ರೀತಿನ ಮಾಡೋದು. ಅವರೆಲ್ಲ ತಾಯಿದರೆ ಅಜ್ಜಿದವರೆಲ್ಲ ಅಂತಾರೆ, ಏನ್ರಿ ನಿಮಗೆ ಹೇಟ್ ಮಾಡ್ತಾರಲ್ಲ ಮೊಮ್ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ಅವ್ರು ಡಿಸಿಪ್ಲಿನ್ ಕಲಿಸ್ಬೇಕಂತಾರ. ಪ್ರೀತಿ ಅತಿಯಾದ ಪ್ರೀತಿ. ನಮ್ಮ ಮಕ್ಕಳು ಭಾಳ ಡಿಸಿಪ್ಲಿನ್ ಆಗ್ಬೇಕು. ಮೊಮ್ಮಕ್ಕಳು ಬೇರೆ ಮನೆಗೆಲ್ಲ ಬಂದರೆ ಗೆಸ್ಟ್ಗಳು ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಅವ್ರಿಗೆ ಅಸಹ್ಯ ಆಗಬಾರ್ದು ಅಂತೇಳಿ ಅವರು ಭಾಳ ಅತಿ ಪ್ರೀತಿಲಿಂದ ಹಂಗೆ ಮಾಡ್ತಾರೆ. ಹೊರತು ಪ್ರೀತಿ ಇಲ್ಲ ಅಂತೆಲ್ಲ. ಅವರು ಅತಿ ಪ್ರೀತಿ ಮಾಡೋದ್ರಲ್ಲಿಂದ ಮಕ್ಕಳಿಗೆ ಏನಾಗ್ತದೆ, ಏನು ನಮ್ಮ ತಾತ ನಮ್ಮ ಲೈಕೆ ಮಾಡೋದ, ಕುರ್ಚಿ ಮೇಲೆ ಕುಂತಾರೆ, ಸಿಟ್ ಗೋ ದೇರ್ ಕಮ್ ದೇರ್, ಸಿಟ್ ಐಸ ಸಿಟ್ ಸಿಟ್ ಗುಡ್ ಡಿಸಿಪ್ಲಿನ್, ಹೌ ಟು ಬಿಹೇವ್ ಅಂತ ಹಿಂಗೆಲ್ಲ ಬೈತಿರ್ತಾರೆ. ಅದಕ್ಕೆ ಈ ಥರ ಒಂದು ಪ್ರೀತಿ. ಇನ್ನೊಂದು ಪ್ರೀತಿ ನಮ್ಮ ಮಲ್ಲಿನಾ ದೇಶಮುಖ್ ಅವರು ಮೊಮ್ಮಕ್ಕಳಿಗೆ ರೀ ಹೆಚ್ಚು ಮಾತಾಡ್ತಾರೆ. ಬರೀ ನೋಡ್ರಿ ಯಾರು ಬಂದ್ರೆ ನೋಡ್ರಿ, ಮನೆಗೆ ಯಾರು ಬಂದ್ರೆ ಮೊಮ್ಮಕ್ಕಳ ಜೊತೆ ರೀ ಹೆಚ್ಚು ಮಾತಾಡ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.